ಸತೀಶ್ ಜಾರಕಿಹೊಳಿ ಅವರು ಕೂಡ ಅಧ್ಯಕ್ಷರಾಗಬೇಕು ಅಂತ ಇದ್ದವರು. ಆದ್ರಿಂದ ಅವ್ರನ್ನು ಭೇಟಿ ಮಾಡಿ ಅವರು ಎಲ್ಲಾ ರೀತಿಯ ಸಹಕಾರವನ್ನು ಪಕ್ಷಕ್ಕೆ ಕೇಳಲಿಕ್ಕೆ ಬಂದಿದ್ದಿಲ್ಲ. ಅವರು ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅವ್ರ ಪಕ್ಷ ಸಂಘಟನೆ ವಿಚಾರಕ್ಕೆ ಏನಾದ್ರು ಸಲಹೆಗಳನ್ನ ಕೊಟ್ಟಿದ್ದಾರೆ? ಅವರೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ನಡೆಸಬೇಕಾದ್ರೆ ಸರ್ಕಾರದ ಸಹಕಾರ ಯಾವ ರೀತಿ ಇರಬೇಕು, ಸರ್ಕಾರ ನಡೆಸಬೇಕಾದ್ರೆ ಪಾರ್ಟಿ ಸಹಕಾರ ಯಾವ ರೀತಿ ಇರಬೇಕು ಅನ್ನೋದನ್ನ ಚರ್ಚೆ ಮಾಡಿ ಎರಡು ಜೋಡೆತ್ತಿನ ಗಾಡಿ ಹೋಗುತ್ತೆ ಮುಂದೆ. ಅವರು ಆಕಾಂಕ್ಷಿ ಆಗಿದ್ದಿದ್ರು, ಅವ್ರದ್ದು ಒಂದು ಕಂಡೀಷನ್ ಇತ್ತು. ಆ ಕಂಡೀಷನ್ ಅವ್ರು ಒಪ್ಪಲಿಲ್ಲ. ಅದಕ್ಕೆ ನನಗೆ ಯಾರು ಇಲ್ಲ ಅಂತ ಹೇಳಿ ನನಗೆ ಮಾಡಿದ್ರು. ಬಹಳ ಸಂತೋಷದ ವಿಚಾರ. ಆದ್ರಿಂದ ಅವರು ಎಲ್ಲ ಪಕ್ಷದಲ್ಲಿ ಮೊದಲಿಂದನೂ ಎಲ್ಲ ಚುನಾವಣೆಗಳಲ್ಲಿ, ಈಗ ತೆಲಂಗಾಣ PCC ಅಧ್ಯಕ್ಷರು ಮಹೇಶ್ ಗೌಡ್ 21ರಲ್ಲಿ ಅಲ್ಲೂ ಹೋಗಿ ಕೆಲಸ ಮಾಡಿ ಇಡೀ ದೇಶದಲ್ಲಿ ಮಹಾರಾಷ್ಟ್ರ, ಗೋವಾ, ತೆಲಂಗಾಣದಲ್ಲೆಲ್ಲ ಅವರು ಪಕ್ಷದ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಸರ್ಕಾರದಿಂದ ಕೂತ್ಕೊಂಡು ಪಕ್ಷಕ್ಕೆ ಏನು ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸರ್, ತಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿರುವಂತದ್ದು. ಈ ಕರ್ನಾಟಕದ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಫಾರ್ಮುಲಾ ಯಾವ ತರ, ವಿಷನ್ ಯಾವ ತರ ಇರುತ್ತೆ? ಫಾರ್ಮುಲಾ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನಿದೆ ಆ ಸಿದ್ಧಾಂತದ ಮೇಲೆ ಸರ್ಕಾರ ನಡಿಬೇಕು. ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತ ಏನಿತ್ತು, ಸರ್ವ ಧರ್ಮ ಸಮಭಾವ್, ಅದರ ಜೊತೆಗೆ ಹೋಗ್ಬೇಕು. ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು SIR, CAA ಅದರ ಮೂಲಕ ನೈಜ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹೋಗ್ತಾರಲ್ಲ, ಅದನ್ನ ಯಾವುದೇ ಕಾರಣಕ್ಕೆ ಅದನ್ನ ಅಚಾತುರ್ಯ ಆಗದಂಗೆ ನಾವು ನೋಡ್ಕೊಳ್ಬೇಕು. ಸರ್, ತಾವು ಪಕ್ಷ ಸಿದ್ಧಾಂತದಲ್ಲಿ ರಾಜಿ ಆಗುವಂತವರಲ್ಲ. ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರೆ, ಅಧಿಕಾರ ಬೇಕಾದ್ರೆ ಆ ಕಡೆಗೆ ಹೋಗಿ ಪಕ್ಷ ಸಂಘಟನೆ ಮಾಡೋರು ಇಲ್ಲಿ ನಿಂತ್ಕೊಳ್ಳಿ ಜೊತೆಗೆ. ಅಧಿಕಾರ ಅಂತ ಅಂದ್ರೆ ಕೆಲವರು ಬಂದು ನನ್ನ ಹತ್ರ ಅಪ್ಲಿಕೇಶನ್ ಕೊಡ್ತಾರೆ, ನಮ್ಗೆ ಅದು ಮಾಡಿ ಇದು ಮಾಡಿ ಅಂತ. ಅದೆಲ್ಲ ಮಾಡೋದು ಮುಖ್ಯಮಂತ್ರಿಗಳು. ಪಕ್ಷದ ವಿಚಾರದಲ್ಲಿ ನಾನ್ ಮಾಡೋದು ಅಂತ ಹೇಳಿರ್ತಕ್ಕಂಥದ್ದು. ಅಂದ್ರೆ ಪಕ್ಷ ಮುಖ್ಯ ಅನ್ನುವಂತ ಸಂದೇಶ. ಪಕ್ಷ ಎಲ್ರಿಗೂ ಸಹ ಮುಖ್ಯ. ಎಲ್ಲಾ MLAಗಳು, MP ಗಳು, ಮಂತ್ರಿಗಳು ಎಲ್ಲರೂ ಸಹ ಪಕ್ಷಕ್ಕೆ ಮೊದಲ ಪ್ರಾತಿನಿಧ್ಯ ಕೊಡ್ತಾರೆ. ಅದ್ರಲ್ಲಿ ಯಾರಿಗೂ ಸಹ ಡೌಟ್ ಬೇಕಾಗಿಲ್ಲ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡೋದು ಬೇರೆ, ಸರ್ಕಾರ ನಡೆಸೋದು ಬೇರೆ. ಆದ್ರೆ ಸರ್ಕಾರ ನಡೆಸಕ್ಕೆ ಅವ್ರದೇ ಆದ ದಾಟಿಗಳಿರುತ್ತೆ, ಪಕ್ಷ ನಡೆಸಕ್ಕೆ ನಮ್ದೇ ಆದ ದಾಟಿ ಇರುತ್ತೆ. ಸಂಪೂರ್ಣವಾಗಿ ಅವ್ರು ಮೊದಲಿಂದಾನು ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾರೆ, ಮುಂದೆನೂ ಕೊಡ್ತಾರೆ. ಸರ್, ತಮಗೆ ಮುಂದೆ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಬೇರೆ, 28ಕ್ಕೆ ಬೇರೆ ಈ ಪಕ್ಷವನ್ನ ಈಗ ಸಜ್ಜುಗೊಳಿಸಬೇಕಾಗತ್ತೆ. ಒಂದು ರೀತಿ ಸವಾಲ್ ಅಂತ ಅನ್ಸುತ್ತೆ. 28, 29 ಎರಡು ದೊಡ್ಡ ಸವಾಲೇ. ಯಾಕಂದ್ರೆ ಇವರು ಎಲೆಕ್ಷನ್ ಕಮಿಷನ್ ನ ಖರೀದಿ ಮಾಡೋ ಜನ. ಎಲೆಕ್ಷನ್ ಕಮಿಷನ್ ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗ ಆಗೋಗ್ಬಿಟ್ಟಿದೆ. ಆದ್ರಿಂದ ಎಲ್ಲಾ ವಾಮ ಮಾರ್ಗಗಳನ್ನು ಅವರು ಅನುಸರಿಸ್ತಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅಧ್ಯಕ್ಷರಾಗಬೇಕು ಅಂತ ಇದ್ದವರು. ಆದ್ರಿಂದ ಅವ್ರನ್ನು ಭೇಟಿ ಮಾಡಿ ಅವರು ಎಲ್ಲಾ ರೀತಿಯ ಸಹಕಾರವನ್ನು ಪಕ್ಷಕ್ಕೆ ಕೇಳಲಿಕ್ಕೆ ಬಂದಿದ್ದಿಲ್ಲ. ಅವರು ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೇ. ಅವ್ರ ಪಕ್ಷ ಸಂಘಟನೆ ವಿಚಾರಕ್ಕೆ ಏನಾದ್ರು ಸಲಹೆಗಳನ್ನ ಕೊಟ್ಟಿದ್ದಾರೆ? ಅವರೆಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಪಕ್ಷವನ್ನು ನಡೆಸಬೇಕಾದ್ರೆ ಸರ್ಕಾರದ ಸಹಕಾರ ಯಾವ ರೀತಿ ಇರಬೇಕು, ಸರ್ಕಾರ ನಡೆಸಬೇಕಾದ್ರೆ ಪಾರ್ಟಿ ಸಹಕಾರ ಯಾವ ರೀತಿ ಇರಬೇಕು ಅನ್ನೋದನ್ನ ಚರ್ಚೆ ಮಾಡಿ ಎರಡು ಜೋಡೆತ್ತಿನ ಗಾಡಿ ಹೋಗುತ್ತೆ ಮುಂದೆ. ಅವರು ಆಕಾಂಕ್ಷಿ ಆಗಿದ್ದಿದ್ರು, ಅವ್ರದ್ದು ಒಂದು ಕಂಡೀಷನ್ ಇತ್ತು. ಆ ಕಂಡೀಷನ್ ಅವ್ರು ಒಪ್ಪಲಿಲ್ಲ. ಅದಕ್ಕೆ ನನಗೆ ಯಾರು ಇಲ್ಲ ಅಂತ ಹೇಳಿ ನನಗೆ ಮಾಡಿದ್ರು. ಬಹಳ ಸಂತೋಷದ ವಿಚಾರ. ಆದ್ರಿಂದ ಅವರು ಎಲ್ಲ ಪಕ್ಷದಲ್ಲಿ ಮೊದಲಿಂದನೂ ಎಲ್ಲ ಚುನಾವಣೆಗಳಲ್ಲಿ, ಈಗ ತೆಲಂಗಾಣ PCC ಅಧ್ಯಕ್ಷರು ಮಹೇಶ್ ಗೌಡ್ 21ರಲ್ಲಿ ಅಲ್ಲೂ ಹೋಗಿ ಕೆಲಸ ಮಾಡಿ ಇಡೀ ದೇಶದಲ್ಲಿ ಮಹಾರಾಷ್ಟ್ರ, ಗೋವಾ, ತೆಲಂಗಾಣದಲ್ಲೆಲ್ಲ ಅವರು ಪಕ್ಷದ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಸರ್ಕಾರದಿಂದ ಕೂತ್ಕೊಂಡು ಪಕ್ಷಕ್ಕೆ ಏನು ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸರ್, ತಾವು ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿರುವಂತದ್ದು. ಈ ಕರ್ನಾಟಕದ ಅಧ್ಯಕ್ಷರಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಫಾರ್ಮುಲಾ ಯಾವ ತರ, ವಿಷನ್ ಯಾವ ತರ ಇರುತ್ತೆ? ಫಾರ್ಮುಲಾ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇನಿದೆ ಆ ಸಿದ್ಧಾಂತದ ಮೇಲೆ ಸರ್ಕಾರ ನಡಿಬೇಕು. ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತ ಏನಿತ್ತು, ಸರ್ವ ಧರ್ಮ ಸಮಭಾವ್, ಅದರ ಜೊತೆಗೆ ಹೋಗ್ಬೇಕು. ಮತ್ತೆ ಭಾರತೀಯ ಜನತಾ ಪಾರ್ಟಿಯವರು SIR, CAA ಅದರ ಮೂಲಕ ನೈಜ ಮತದಾರರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹೋಗ್ತಾರಲ್ಲ, ಅದನ್ನ ಯಾವುದೇ ಕಾರಣಕ್ಕೆ ಅದನ್ನ ಅಚಾತುರ್ಯ ಆಗದಂಗೆ ನಾವು ನೋಡ್ಕೊಳ್ಬೇಕು. ಸರ್, ತಾವು ಪಕ್ಷ ಸಿದ್ಧಾಂತದಲ್ಲಿ ರಾಜಿ ಆಗುವಂತವರಲ್ಲ. ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರೆ, ಅಧಿಕಾರ ಬೇಕಾದ್ರೆ ಆ ಕಡೆಗೆ ಹೋಗಿ ಪಕ್ಷ ಸಂಘಟನೆ ಮಾಡೋರು ಇಲ್ಲಿ ನಿಂತ್ಕೊಳ್ಳಿ ಜೊತೆಗೆ. ಅಧಿಕಾರ ಅಂತ ಅಂದ್ರೆ ಕೆಲವರು ಬಂದು ನನ್ನ ಹತ್ರ ಅಪ್ಲಿಕೇಶನ್ ಕೊಡ್ತಾರೆ, ನಮ್ಗೆ ಅದು ಮಾಡಿ ಇದು ಮಾಡಿ ಅಂತ. ಅದೆಲ್ಲ ಮಾಡೋದು ಮುಖ್ಯಮಂತ್ರಿಗಳು. ಪಕ್ಷದ ವಿಚಾರದಲ್ಲಿ ನಾನ್ ಮಾಡೋದು ಅಂತ ಹೇಳಿರ್ತಕ್ಕಂಥದ್ದು. ಅಂದ್ರೆ ಪಕ್ಷ ಮುಖ್ಯ ಅನ್ನುವಂತ ಸಂದೇಶ. ಪಕ್ಷ ಎಲ್ರಿಗೂ ಸಹ ಮುಖ್ಯ. ಎಲ್ಲಾ MLAಗಳು, MP ಗಳು, ಮಂತ್ರಿಗಳು ಎಲ್ಲರೂ ಸಹ ಪಕ್ಷಕ್ಕೆ ಮೊದಲ ಪ್ರಾತಿನಿಧ್ಯ ಕೊಡ್ತಾರೆ. ಅದ್ರಲ್ಲಿ ಯಾರಿಗೂ ಸಹ ಡೌಟ್ ಬೇಕಾಗಿಲ್ಲ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡೋದು ಬೇರೆ, ಸರ್ಕಾರ ನಡೆಸೋದು ಬೇರೆ.
ಆದ್ರೆ ಸರ್ಕಾರ ನಡ್ಸಕ್ಕೆ ಅವ್ರದೇ ಆದ ದಾಟಿಗಳಿರುತ್ತೆ, ಪಕ್ಷ ನಡ್ಸಕ್ಕೆ ನಮ್ದೇ ಆದ ದಾಟಿ ಇರುತ್ತೆ. ಸಂಪೂರ್ಣವಾಗಿ ಅವ್ರು ಮೊದಲಿಂದಾನು ಕೊಟ್ಟಿದ್ದಾರೆ, ಈಗಲೂ ಕೊಡ್ತಾರೆ, ಮುಂದೆನೂ ಕೊಡ್ತಾರೆ. ಸರ್, ತಮಗೆ ಮುಂದೆ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ ಬೇರೆ 28ಕ್ಕೆ ಬೇರೆ ಈ ಪಕ್ಷವನ್ನ ಈಗ ಸಜ್ಜುಗೊಳಿಸಬೇಕಾಗತ್ತೆ. ಒಂದ್ ರೀತಿ ಸವಾಲ್ ಅಂತ ಅನ್ಸುತ್ತೆ. 28, 29 ಎರಡು ದೊಡ್ಡ ಸವಾಲೇ. ಯಾಕಂದ್ರೆ ಇವರು ಎಲೆಕ್ಷನ್ ಕಮಿಷನ್ ನ ಖರೀದಿ ಮಾಡೋ ಜನ. ಎಲೆಕ್ಷನ್ ಕಮಿಷನ್ ಭಾರತೀಯ ಜನತಾ ಪಾರ್ಟಿಯ ಒಂದು ಅಂಗ ಆಗೋಗ್ಬಿಟ್ಟಿದೆ. ಆದ್ರಿಂದ ಎಲ್ಲಾ ವಾಮ ಮಾರ್ಗಗಳನ್ನ ಅವರು ಅನುಸರಿಸ್ತಾರೆ. ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ಬೇಕು, ಮಾಡ್ತೀವಿ.